ಆನಂದ ಎಲ್ಲಿ ನಮ್ಮ ಪ್ರೊಡಕ್ಷನ್ ಹೆಡ್ ಸೂಪರ್ವೈಸರ್ ಮೇಡಮ್ ಅವ್ರು ಕಾಣಿಸವಲ್ರಲ್ಲ? ಕರ್ದೆ, ನೀನ್ ಹೋಗಿರು ಬರ್ತೀನಿ ಅಂತ ಹೇಳ್ದ. ಅಯ್ಯ ಇಲ್ ಬೇರೆ ಗಾಳಿನೂ ಬೀಸ್ತಿಲ್ಲ ಆನಂದ ಒಂಚೂರುನು. ಅಯ್ಯೋ ಎಲ್ಲ ಬಾಲರಾಜಿಂದನೇ. ಅವಯ್ಯ ಮನ್ಸ್ ಮಾಡಿದಿದ್ರೆ ಆ ಫ್ಯಾನ್ ಯಾವತ್ತೂ ರೆಡಿ ಮಾಡಿಸ್ಬೋದಾಗಿತ್ತು. ಅಯ್ಯ ಬಾಲರಾಜನ್ ಈ ಹೊತ್ತಲ್ಲಿ ಯಾಕೆ ನೆನ್ಸ್ಕೊ. ಹೋಗ. ಅಲ್ಲ, ನಾವೆಲ್ಲ ಇಲ್ಲಿ ಲೈನಲ್ಲಿ ನಿಂತಿಲ್ವಾ? ಇವನ್ ಮಾತ್ರ ಏನೋ ನುಗ್ಬಿಟ್ಟು ಹೋಗ್ತಾ ಇರೋದು. ಬಂಗಾರಿ, ನೀನ್ ತಲೆ ಕೆಡ್ಸ್ಕೊಬೇಡ, ನೋಡ್ತಿರು ನನಗೇನ್ ಮಾಡ್ತೀನಿ ಅಂತ. ನಿಮ್ಗೇನ್ ಸರ್ ಅಷ್ಟೊಂದು ಅವಸರ? ಸೈಡಿಗೆ ಬನ್ನಿ. ಎಲ್ಲಿಗೆ ಬರ್ಬೇಕು ಸರ್? ಕ್ಯೂನಲ್ಲಿ ಬನ್ನಿ ಸರ್. ನಾವ್ ಇಷ್ಟೊಂದ್ ಜನ ಕ್ಯೂನಲ್ಲಿ ನಿಂತಿದೀವಿ, ನಮ್ಮನ್ನೆಲ್ಲ ಓವರ್ಟೇಕ್ ಹೊಡ್ಕೊಂಡು ಯಾವ್ದೋ ದನ ನುಗ್ದಂಗ್ ನುಗ್ಬಿಟ್ರೆ ಏನರ್ಥ? ಏನ್ ನಾನು ಒಬ್ಬ ಮುಂದೆ ಬಂದ್ಬಿಟ್ರೆ ನಿಮ್ಗೆಲ್ಲ ಗಂಟೆ ಲೇಟ್ ಆಗ್ಬಿಡುತ್ತೆ. ತಿಂದ ತಕ್ಷಣ ಹೋಗಿ ಕೆಲಸ ಮಾಡೋದು ಅಷ್ಟರಲ್ಲೇ ಇದೆ. ನಾನ್ ನೋಡಿಲ್ವಾ ನಿಮ್ ಕೆಲ್ಸನ? ನಿಮ್ ಬಗ್ಗೆ ನಿಮಗ ಸರಿಯಾಗಿ ಗೊತ್ತಿಲ್ರಿ, ನಮ್ ಬಗ್ಗೆ ನಿಮಗೇನ್ ಗೊತ್ತೈತಿ? ಗುರ್ರಾಯ್ಸಕ್ ಹೋಗ್ಬೇಡ್ರಿ ನನ್ನ. ನಮ್ಮ ಊರಾಗ ನಮ್ ಎಮ್ ಹಿಂಗ ಗುರ್ರಾಯ್ಸ್ತಿತ್ತು, ಅದ್ರ ಕಣ್ಣಾಗ ಅದ್ರದ ಸಗಣಿ ತುರ್ಕಿನಿ. ನೀನು ಗುಬ್ಬಚ್ಚಿ ತರನೇ ಇರೋ, ಇಲ್ಲ ಅಂದ್ರೆ ಅಪ್ಪಚ್ಚಿ ಮಾಡ್ಬಿಡ್ತೀನಿ. ನೀನ್ ಮಾತಾಡ್ತಿರೋದು ಯಾರ ಹತ್ರ ಗೊತ್ತಾ? ಬಾಲ್ರಾಜ್ ವಾಡೆ. ಓ, ಬಾಲರಾಜ್ ಅನ್ನೋ ಹೆಸರಿದ್ ಮಾತ್ರಕ್ಕೆ ಲೈನಲ್ಲಿ ನಿಂತ್ಕೊಳ್ದೆ ತಂಪಾಡುತ್ತ ತಾವು ನುಗ್ಬಿಡ್ಬೋದು ಅಂತ ರೂಲ್ಸ್ ಏನಾದ್ರು ಇದೆಯಾ? ರೂಲ್ಸ್ ಇರೋದು ಹೆಸರುಗಲ್ಲ, ನನ್ನ ಹೆಸರು ಹಿಂದೆ ಇರೋ ಪೋಸ್ಟ್ಗೆ. ನನ್ನ ಅನುಭವ, ನಿಮ್ ವಯಸ್ಸು ಎರಡೂ ಒಂದೇ, ಅದನ್ನ ಮರಿಬೇಡಿ. ಅದೆಲ್ಲ ಪುಷ್ಪಕ್ ಸರ್ ನಿಮ್ಮನ್ನ ಗಾರ್ಮೆಂಟ್ಸ್ ಇಂದ ಓಡಿಸೋದಕ್ ಮುಂಚೆ. ಇವಾಗ ನೀವು ನ್ಯೂ ಜಾಯ್ನಿ, ನಮ್ಗೆ ಜೂನಿಯರ್. ಹಲೋ, ಪುಷ್ಪಕ್ ಸರ್ ಒಂದ್ ಅರ್ಥದಲ್ಲಿ ನನಗಿಂತ ಜೂನಿಯರೇ. ಬಾಸ್ ಅನ್ನೋ ಬೂಸ್ಟ್ ಇರೋದ್ರಿಂದ ಅವ್ರಿಗೆ ಮರ್ಯಾದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ರೀ ಸರ್ ಆಗಲಾಗಿದೆ ಹೇಳಕತ್ತಿದ್ ನಾನು. ನಿಮ್ ಬಗ್ಗೆ ಇನ್ನು ನಿಮಗ ಅರ್ಥ ಆಗಿಲ್ಲ ಅಂತಂದು. ಈಗ ನೀವು ಪ್ರೊಡಕ್ಷನ್ ಹೆಡ್ ಅಲ್ರಿ, ನಮ್ ಧ್ರುವನ ಅಸಿಸ್ಟೆಂಟ್. ನಮ್ ಧ್ರುವ ಪ್ರೊಡಕ್ಷನ್ ಹೆಡ್. ಏಯ್, ಹೆಡ್ ಅಸಿಸ್ಟೆಂಟ್ ಒಟ್ನಲ್ಲಿ ನಿಮ್ಗಿಂತ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀನಿ. ತೆಪ್ಪ ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಮಾಡ್ಕೊಂಡು ಹೋದ್ರೆ ಬದುಕಿದ್ರಿ. ಊಟಕ್ಕೆ ಗತಿ ಇಲ್ಲದೆ ಹೋದ್ರು ಮಾತ್ಗೇನ್ ಕಡಿಮೆ ಇಲ್ಲ. ಸರ್, ಇನ್ನೊಂದ್ಸಲ ಎಂಪ್ಲಾಯೀಸ್ ಬಗ್ಗೆ ಈ ತರ ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ನಾನು ಸಿವಿಯರ್ ಆಕ್ಷನ್ ತಗೋಬೇಕಾಗತ್ತೆ.